ಹುಬ್ಬಳ್ಳಿಯ ನೇಹಾ ಹಿರೇಮಠ್ ಭೀಕರವಾಗಿ ಹತ್ಯೆಯಾಗಿ 1 ವರ್ಷ 14 ಬಾರಿ ಚುಚ್ಚಿ ಕೊಂದ ಹಂತಕನಿಗೆ ಶಿಕ್ಷೆ ಆಗೋದು ಯಾವಾಗ? ಸಿಐಡಿ ತನಿಖೆ ಆಯಿತು, ಚಾರ್ಜ್ ಶೀಟ್ ಸಲ್ಲಿಕೆನೂ ಆಯಿತು. ಆದರೆ ಕೋರ್ಟ್ನಲ್ಲಿ ವಿಚಾರಣೆ ವಿಳಂಬ ಆಗ್ತಾ ಇರೋದು ಯಾಕೆ? ನೇಹಾ ಪೋಷಕರು ಇದರ ಬಗ್ಗೆ ಹೇಳ್ತಾ ಇರೋದು ಏನು? ಅದಕ್ಕೆ ತ್ವರಿತವಾಗಿ ವಿಚಾರಣೆ ಆಗಬೇಕು ಅಂತ ಹೇಳಿ ನಾನು ಸಿಐಡಿಗೆ ವಹಿಸಿದ್ದೀನಿ. ಈ ಕೇಸನ್ನು ಆದಷ್ಟು ತೀವ್ರವಾಗಿ ತ್ವರಿತವಾಗಿ ಅವರಿಗೆ ಶಿಕ್ಷೆ ಕೊಡಿಸ್ತಕ್ಕಂಥ ಮ್ಯಾಕ್ಸಿಮಮ್ ಇಂಡಿಯನ್ ಪೀನಲ್ ಕೋಡ್ನಲ್ಲಿ ಏನು ಶಿಕ್ಷೆ ಇದೆ ಆ ಶಿಕ್ಷೆ ಕೊಡಿಸಲಿಕ್ಕೆ ಪ್ರಯತ್ನವನ್ನು ಮಾಡಿ ನ್ಯಾಯ ತಕ್ಷಣ ಸಿಗಬೇಕು ಅನ್ನುವಂಥ ದೃಷ್ಟಿಯಿಂದ ವಿಶೇಷ ನ್ಯಾಯಾಲಯವನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ನಿರ್ಣಯಿಸಿದೆ. ನಾನು ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿ ಇದನ್ನ ಫಾಸ್ಟ್ ಟ್ರ್ಯಾಕ್ ಕೋರ್ಟಿಗೆ ಒಪ್ಪಿಸಬೇಕು, ಸ್ಪೆಷಲ್ ಕೋರ್ಟಿಗೆ ಒಪ್ಪಿಸಿ ಆದಷ್ಟು ಬೇಗ ನೇಹಾಳಿಗೆ ನ್ಯಾಯ ಕೊಡಿಸುವಂತೆ ನಾನು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀನಿ. ಈಗ ಆದಾಗ ಎಲ್ಲರೂ ಸ್ಟಾರ್ಟ್ ಮಾಡ್ತಾರೆ ಓ ಅಂತ, ಆದರೆ ಕಡೆಯವರೆಗೂ ಫಾಲೋ ಮಾಡೋದೇ ನಮ್ಮೆಲ್ಲರ ಕರ್ತವ್ಯ. ಕಾಂಗ್ರೆಸ್ ಅವರಿಗೆ ಮನಸ್ಸಿಲ್ಲ, ಆದಷ್ಟು ಫಸ್ಟ್ ಅವ್ರನ್ನ ತಪ್ಪಿಸ್ಕೊಂಡು ಹೋಗೋಕ್ಕೆ ಅವರೇ ಹೇಳ್ಬಿಡ್ತಾರೆ. ಫಸ್ಟ್ ಕಾಂಗ್ರೆಸ್ ಅವರೇ ಹೇಳ್ಬಿಡ್ತಾರೆ ತಪ್ಪಿಸ್ಕೊಂಡು ಹೋಗ್ಬಿಡಿ ಅಂತೇಳಿ. ಅಕಸ್ಮಾತ್ ಸಿಕ್ಕಾಕೊಂಡ್ರು ಕೂಡ ಅವ್ರಿಗೆ ಬೇಲ್ ಕೊಡೋಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತಾರೆ. ರಾಜಕಾರಣಿಗಳು ಎಲ್ಲರೂ ಬಂದರು, ತಮ್ಮದು ಸ್ವಾರ್ಥಗಳನ್ನ ಅವಾಗ ಯೂಸ್ ಮಾಡಿಕೊಂಡ್ರು, ಆಶ್ವಾಸನೆಗಳನ್ನು ಕೊಟ್ಟರು. ಆ ಕಾಯ್ದೆ ಮಾಡ್ತೀವಿ, ಇದನ್ನು ಮಾಡ್ತೀವಿ ಅಂತ ಭಾಳ ಆಶ್ವಾಸನೆ ಕೊಟ್ಟರು. ಇವತ್ತು 1 ವರ್ಷ ಆಯಿತು, ಏನೂ ಮಾಡಿಲ್ಲ ಅವರು. ಸಾಸಿವೆ ಕಾಳಷ್ಟು ಅದರೊಳಗೆ ಏನೂ ಇಂಪ್ಲಿಮೆಂಟ್ ಆಗಿಲ್ಲ ನಮಗೆ. ಚಾರ್ಜ್ ಶೀಟ್ ಆಗಿ 10 ತಿಂಗಳಾಯಿತು, ಸಿಐಡಿ ತನಿಖೆ ಆಯಿತು, ಮುಕ್ತ ಆಯಿತು, ಅದರಾಗೂ ಕೈ ಆಡಿಸಿದ್ರು. ಎಲ್ಲ ರೀತಿಯಿಂದ ಈ ರೀತಿ ಷಡ್ಯಂತ್ರ ಮಾಡ್ಕೊಂತ ಬರ್ತಾಯಿದ್ದಾರೆ. ಇದು ಸಾಮಾನ್ಯ ಕೊಲೆ ಅಲ್ಲ, ಇದರಿಂದ ಭಾಳ ಕಾರಣದ ಕೈ ಕೆಲಸ ಮಾಡೋದು. ಹೀಗಾಗಿ ಇದು ಕೇಸ್ ಮುಚ್ಚಾಕಬೇಕು, ಎಲ್ಲೋ ಸಂಧಾನ ಮಾಡಬೇಕು, ಇನ್ನೂ ಸೆಟಲ್ಮೆಂಟ್ ಮಾಡ್ಬೇಕು ಅನ್ನೋ ವಿಚಾರಕ್ಕೆ ಇನ್ನೂ ತಡೆ ಹಿಡ್ಕೊತ ಹೋಗ್ತಾ ಇದ್ದಾರೆ. ಬಂಡ ಆಶ್ವಾಸನೆ ಕೊಟ್ಟು ಅದನ್ನು ನೋಡ್ದಂಗೆ ನಡ್ಕೋಬೇಕಲ್ಲ. ಅಮ್ಮ ಕಾಲೇಜಿಗೆ ಹೋಗಿ ಬರ್ತೀನಿ ಅಂತ ಮನೆಯಲ್ಲಿ ಹೇಳಿ ಹೋಗಿದ್ದ ಮಗಳು ಮತ್ತೆ ಮನೆಗೆ ವಾಪಸ್ ಬರಲಿಲ್ಲ. ಬಂದಿದ್ದು ಅವಳ ರಕ್ತ ಸಿಕ್ತ ಶವ ಮಾತ್ರ. ಕಾಲೇಜಿಗೆ ಅಂತ ಹೋದ ಹುಡುಗಿಯನ್ನ ಒಬ್ಬ ಕಿರಾತಕ ಅಟ್ಟಾಡಿಸ್ಕೊಂಡು ಹೋಗಿ 14 ಬಾರಿ ಚಾಕುವಿನಿಂದ ಚುಚ್ಚಿ ಭೀಕರವಾಗಿ ಕೊಂದು ಹಾಕಿದ್ದ. ಹುಬ್ಬಳ್ಳಿಯಲ್ಲಿ ನಡೆದ ಆ ಘಟನೆಗೆ ಈಗ 1 ವರ್ಷವಾಗಿದೆ. ಆದರೆ ಈವರೆಗೆ ಕೊಲೆ ಮಾಡಿದ ರಾಕ್ಷಸನಿಗೆ ಶಿಕ್ಷೆ ಪ್ರಕಟವಾಗಿಲ್ಲ. ನೇಹಾ ಭೀಕರ ಹತ್ಯೆಗೆ 1 ವರ್ಷ, ಕೊಂದ ಕಿರಾತಕನಿಗೆ ಶಿಕ್ಷೆ ಯಾವಾಗ? ತ್ವರಿತ ಕೋರ್ಟ್ ಇಲ್ಲ, ವಿಚಾರಣೆ ಇಲ್ಲ, ನ್ಯಾಯಕ್ಕಾಗಿ ನೇಹಾ ಪೋಷಕರ ಅಳಲು. ನೇಹಾ ಹೆಸರಲ್ಲಿ ತ್ರಿಶೂಲ ದೀಕ್ಷೆ, ಸಿಡಿದೆದ್ದ ಹಿಂದೂ ಸಂಘಟನೆಗಳು. ಹಾಡಹಗಲು 100 ಮಂದಿ ವಿದ್ಯಾರ್ಥಿಗಳಿರೋ ಕಾಲೇಜು, ಅಧ್ಯಾಪಕರು, ಸಿಬ್ಬಂದಿ, ಸ್ನೇಹಿತರು, ಹೀಗೆ ಎಲ್ಲರೂ ಇರೋವಾಗಲೇ ಒಂದು ಭೀಕರ ಕೊಲೆ ನಡೆದು ಹೋಗಿತ್ತು. ಒಂದು ಹುಡುಗಿಯನ್ನ ಅಟ್ಟಾಡಿಸ್ಕೊಂಡು ಹೋಗಿದ್ದ ಕಿರಾತಕ 14 ಬಾರಿ ಚಾಕುವಿನಿಂದ ಇರಿದು ಕೊಂದು ಬಿಟ್ಟಿದ್ದ. ನಂತರ ಅಲ್ಲಿಂದ ಸುಲಭವಾಗಿ ಎಸ್ಕೇಪ್ ಆಗಿದ್ದ. ಹುಬ್ಬಳ್ಳಿಯಲ್ಲಿ ನಡೆದ ಈ ಘಟನೆ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು. ತಿಂಗಳುಗಳ ಕಾಲ ಆ ಸುದ್ದಿ ಸದ್ದು ಮಾಡಿತ್ತು. ಅವನಿಗೆ ಅವಳ ಮೇಲೆ ಅದೆಷ್ಟು ದ್ವೇಷವಿತ್ತೋ ಬಂದವನೇ ಚಾಕು ಹಾಕಿ ತಿವಿದು ಬಿಟ್ಟಿದ್ದ. ಆ ಹುಡುಗಿ ಕೆಳಗೆ ಬಿದ್ರೂ ಬಿಡದೆ ಮತ್ತೆ ಮತ್ತೆ ಚಾಕುವಿನಿಂದ ತಿವಿದಿದ್ದ. ಆ ದೃಶ್ಯಗಳೆಲ್ಲವೂ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಅದು ನೋಡೋದಕ್ಕೆ ಅತ್ಯಂತ ಭಯಾನಕವಾಗಿತ್ತು. 14 ಬಾರಿ ಚುಚ್ಚಿದ್ರು ಅಲ್ಲಿರೋರು ಯಾರೂ ಅವನನ್ನ ಹಿಡಿಯಲು ಪ್ರಯತ್ನ ಮಾಡಿರಲಿಲ್ಲ. ಅವನು ಅಲ್ಲಿಂದ ಎಸ್ಕೇಪ್ ಆಗಿದ್ದ. ಅಂದು ಅಲ್ಲಿ ಆ ರೀತಿ ಭೀಕರವಾಗಿ ಕೊಲೆಯಾಗಿದ್ದು ನೇಹಾ ಹಿರೇಮಠ್ ಅನ್ನೋ 23 ವರ್ಷದ ಹುಡುಗಿ. ಕೊಲೆ ಮಾಡಿದವನು ಫಯಾಜ್ ಅನ್ನೋ ಕಿರಾತಕ.
ಈಗ ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀವಿ ಅಂದ್ರೆ ಈ ಘಟನೆ ನಡೆದಿದ್ದು ಏಪ್ರಿಲ್ 18, 2024ರಂದು. ಅಂದ್ರೆ ಈಗ ಸರಿಯಾಗಿ 1 ವರ್ಷವೇ ಕಳೆದಿದೆ. ಆ ಯುವತಿ ಕೊಲೆಯಾಗಿ 1 ವರ್ಷ ಕಳೆದರೂ ಅವರ ಕುಟುಂಬಸ್ಥರು ಮಾತ್ರ ಕಣ್ಣೀರು ಹಾಕ್ತಾನೇ ಇದ್ದಾರೆ. ಅವರ ಕಣ್ಣೀರಿಗೆ ಕಾರಣ ಮಗಳು ಸತ್ತಳು ಅನ್ನೋ ನೋವು ಮಾತ್ರವಲ್ಲ, ಮಗಳ ಸಾವಿಗೆ ನ್ಯಾಯ ಸಿಗಲಿಲ್ಲ ಅನ್ನೋ ನೋವು ಅವರನ್ನ ಕಾಡ್ತಾ ಇದೆ. ಎಸ್, ನನ್ನ ಮಗಳಿಗೆ ಆದಂಥ ಅನಾಹುತ ಮತ್ತೆ ಯಾರಿಗೂ ಆಗೋದು ಬೇಡ, ಒಂದು ಶಿಕ್ಷೆ ಕೊಡಿ, ಮತ್ತೊಬ್ರು ನೋಡಿ ಭಯ ಪಡಬೇಕು. ಈಗ ಮಾಡಿದ್ರೆ ಹಿಂಗಾಗ್ತೈತಿ, ನಾವು ಮಾಡಬಾರ್ದು ಅಂತ ಅವ್ರಿಗೆ ಭಯ ಹುಟ್ಟಬೇಕು. ಇವ್ರು ಏನೂ ಮಾಡ್ತಾ ಇಲ್ಲ ಮೇಡಮ್, ಎಲ್ಲ ದೊಡ್ಡವ್ರ ಕೈವಾಡಿದೆಯೋ ಏನೋ ಅಂತ ನನಗೆ ಇವಾಗಲೇ ಅನಿಸ್ತಾ ಇದೆ. ಯಾಕಂದ್ರೆ ಇಷ್ಟೊಂದು ಸಾಕ್ಷಿ ಇದೆ ಅವರಲ್ಲಿ, ಕಾಲೇಜಲ್ಲಿ ಹಗಲೇ ಆಗಿದ್ದ ರೆಕಾರ್ಡ್ ಇದೆ, ಆದರೂ ಇವ್ರು ಏನೂ ಆ್ಯಕ್ಷನ್ ತೊಗೊತಾ ಇಲ್ಲ. ನನಗೆ ಅದೇ ಬೇಜಾರಾಗ್ತಾ ಇದೆ, ಯಾಕೆ ಅಂತೇಳಿ. ಇಷ್ಟು ಬೇಜವಾಬ್ದಾರಿ ಆಗಿದೆಯಾ? ಇದಕ್ಕೆ ನ್ಯಾಯ ಕೊಡ್ತಾರಾ ಅಥವಾ ಕೊಡಲ್ವಾ ಅನ್ನೋದೊಂದು ನಮಗೆ ಚಿಂತೆ ಆಗ್ಬಿಟ್ಟಿದೆ. ಇಲ್ಲಿವರೆಗೂ ನ್ಯಾಯ ಸಿಗದೇ ಇರೋದು ಇನ್ನು ಮುಂದೆ ಸಿಗುತ್ತಾ, ನಮಗೆ ಇದೇ ಯೋಚನೆಯಾಗಿಬಿಟ್ಟಿದೆ. ಹೀಗಂತ ಅವರ ಕುಟುಂಬಸ್ಥರು ನೋವು ತೋಡಿಕೊಳ್ತಾ ಇದ್ದಾರೆ. ನೇಹಾ ಹಿರೇಮಠ ಕೊಲೆಯಾದ ದಿನ ರಾಜಕೀಯ ನಾಯಕರು, ಹಿಂದೂ ಸಂಘಟನೆಗಳು, ಸಾಮಾನ್ಯ ಜನರು ಯಾವ ರೀತಿ ಪ್ರತಿಭಟನೆ ಮಾಡಿದ್ರು ಅಂದ್ರೆ ಈ ಕೂಡಲೇ ಆರೋಪಿಗೆ ಶಿಕ್ಷೆ ಆಗೇ ಬಿಡುತ್ತೆ, ಅವನಿಗೆ ಗಲ್ಲು ಶಿಕ್ಷೆಯೂ ಆಗಬಹುದು ಅಂತ ಎಲ್ಲರೂ ಅಂದುಕೊಂಡಿದ್ರು. ಆದ್ರೆ 1 ವರ್ಷವಾದರೂ ಆರೋಪಿಗೆ ಶಿಕ್ಷೆ ಆಗಿಲ್ಲ. ಕೋರ್ಟ್ನಲ್ಲಿ ವಿಚಾರಣೆ ಸಹ ನಡೆದಿಲ್ಲ. ಸರ್ಕಾರ ಸಾವಿನ ಮನೆಯಲ್ಲಿ ಕೊಟ್ಟ ಭರವಸೆ ಈಡೇರಿಸ್ತಾ ಇಲ್ಲ ಅಂತ ನೇಹಾ ಕುಟುಂಬದವರು ಹೇಳ್ತಾ ಇದ್ದಾರೆ. 1 ವರ್ಷ ಒಳಗೆ ಇತ್ಯರ್ಥ ಆಕೈತಿ ಕೇಸು. 90 ದಿವಸ ಇಲ್ಲ 120 ದಿವಸದೊಳಗೆ ನಾವು ನ್ಯಾಯ ಕೊಡಿಸ್ತೇವೆ ಅನ್ನೋ ಮಾತು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರು. ಬಟ್ ಯಾವುದೂ ಪ್ರಯೋಜನ ಆಗಿಲ್ಲ. ಇನ್ನು ನಾನು ಒಬ್ಬ ಕಾಂಗ್ರೆಸ್ ಕಾರ್ಪೊರೇಟರಾಗಿ, ಕಾಂಗ್ರೆಸ್ ಕಾರ್ಯಕರ್ತನಾಗಿ ನನ್ನ ಮನೆಯಾಗ ನನಗೆ ನ್ಯಾಯ ಸಿಗುತ್ತಾ ಇಲ್ಲ. ನೀವು ನಮ್ಮ ಸಾವಿನ ಮನೆಯಲ್ಲೂ ಕೂಡ ನೀವು ಮಾತನ್ನು ಕೊಟ್ರಿ, ಅದರ ಪ್ರಕಾರ ನಡ್ಕೊಳ್ಳಿಲ್ಲ. ಇದೇ ರೀತಿ ಮಾಡೋದ್ರಿಂದ ಅಪರಾಧಿಗಳು ಇನ್ನೂ ಹೆಚ್ಚಕ್ಕವು, ಅಪರಾಧ ಹೆಚ್ಚಕ್ಕವು, ಅಪರಾಧಿಗಳು ಮಾಡೋರು ಹೆಚ್ಚಕ್ಕಾರೆ. ಇವು ನಾವು ಆಗ್ರಹಪಡಿಸ್ತೀನಿ. ಈಗಾಗಲೇ 1 ವರ್ಷ ಕಳೆದಾಕಿ 365 ದಿವಸ ಮುಗೀತು. ಇನ್ನಾದರೂ ಸೀರಿಯಸ್ ಆಗಿ ಒಂದು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಕೊಟ್ಟು, ಒಂದು ಸ್ಪೆಷಲ್ PP ಹಾಕಿ 3 ತಿಂಗಳ ಒಳಗೆ ಇತ್ಯರ್ಥ ಮಾಡಿ ಅವ್ನು ಗಲ್ಗೇರಿಸಿದ್ರೆ ಅದೊಂದು ದೇಶಕ್ಕೆ ಮಾದರಿ ಆಕೈತಿ. ಇಡೀ ರಾಜ್ಯ, ದೇಶ, ಅಂತಾರಾಷ್ಟ್ರ ತನಕ ಇದನ್ನು ಸುದ್ದಿಯಾಗಿದೆ. ಇನ್ನೂ ಅವನು ಇಟ್ಕೊಂಡು ನೀವು ಬಿರಿಯಾನಿ ತಿನ್ನಿಸ್ಕೊಂತ ಅವನು VIP ಟ್ರೀಟ್ಮೆಂಟ್ ಕೊಟ್ಕೊಂತ ಕುಂತಾರೆ. ಇದ್ರ ಮೇಲೆ ಗೊತ್ತಾಕೈತಿ ಆಡಳಿತ ಪಕ್ಷ ಏನಿದೆ ಅಂತ. ಎಸ್, ನೇಹಾ ಹಿರೇಮಠ ಅವರ ತಂದೆ ಹೇಳ್ತಾ ಇರೋದೆಲ್ಲವೂ ನಿಜ. ಆಗ CM ಸಿದ್ದರಾಮಯ್ಯ ಅವರಿಂದ ಹಿಡಿದು ಸಚಿವರು, ಶಾಸಕರು ಎಲ್ಲರೂ ನೇಹಾ ಹಿರೇಮಠ ಮನೆಗೆ ಆಗಮಿಸಿ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳೋ ಕೆಲಸ ಮಾಡಿದ್ರು. ಅಷ್ಟೇ ಅಲ್ಲದೆ ಆರೋಪಿ ಯಾರೇ ಆಗಿದ್ರು, ಎಂತಹ ಪ್ರಭಾವಿ ಆಗಿದ್ರು ಬಿಡೋ ಪ್ರಶ್ನೆಯೇ ಇಲ್ಲ ಅಂತ ಮಾತು ಕೊಟ್ಟಿದ್ರು. CM ಸಿದ್ದರಾಮಯ್ಯ ಅಂತೂ ಪ್ರಕರಣವನ್ನ CID ತನಿಖೆಗೆ ಒಪ್ಪಿಸಿ ತ್ವರಿತವಾಗಿ ವಿಚಾರಣೆ ನಡೆಸುವಂತೆ ಹೇಳಿದ್ರು. ಮತ್ತೊಂದು ಪ್ರಮುಖವಾದ ವಿಚಾರ ಏನಪ್ಪಾ ಅಂದ್ರೆ, ಈ ಪ್ರಕರಣದಲ್ಲಿ ತ್ವರಿತ ನ್ಯಾಯಕ್ಕಾಗಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ರಚನೆ ಮಾಡುವುದಾಗಿಯೂ ಹೇಳಿದ್ರು. ಅದಕ್ಕೆ ತ್ವರಿತವಾಗಿ ವಿಚಾರಣೆ ಆಗಬೇಕು ಅಂತ ಹೇಳಿ ನಾನು CIDಗೆ ವಹಿಸಿದ್ದೀನಿ ಈ ಕೇಸನ್ನು. ಜೊತೆಗೆ ವಿಶೇಷ ನ್ಯಾಯಾಲಯನೂ ಕೂಡ ಮಾಡ್ತೀವಿ. ವಿಶೇಷ ನ್ಯಾಯಾಲಯ ಮಾಡಿ ಇದನ್ನೇ ಪ್ರತ್ಯೇಕವಾಗಿ ಟ್ರಯಲ್ ಮಾಡಿ ಯಾರು ಆರೋಪಿ ಇದ್ದಾನೆ, ನೇಹಾ ಕೊಲೆ ಮಾಡಿರ್ತಕ್ಕಂಥ ವ್ಯಕ್ತಿ, ಈಗ ಅವ್ರನ್ನ ಅರೆಸ್ಟ್ ಮಾಡಿದ್ದೀವಿ, CIDಗೂ ಕೊಟ್ಟಿದ್ದೀವಿ. ಅವ್ರನ್ನ ಆದಷ್ಟು ತೀವ್ರವಾಗಿ, ತ್ವರಿತವಾಗಿ ಅವರಿಗೆ ಶಿಕ್ಷೆ ಕೊಡಿಸ್ತಕ್ಕಂಥ ಮ್ಯಾಕ್ಸಿಮಮ್ ಇಂಡಿಯನ್ ಪೀನಲ್ ಕೋಡ್ನಲ್ಲಿ ಏನು ಶಿಕ್ಷೆ ಇದೆ ಆ ಶಿಕ್ಷೆ ಕೊಡಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. BJಪಿಯವರು ರಾಜಕೀಯ ಮಾಡ್ತಾ ಇದ್ದಾರೆ, ನಾವೀಗ ರಾಜಕೀಯ ಮಾತಾಡೋದು, ಅವರು ರಾಜಕೀಯ ಮಾಡ್ತಾರೆ. ಯಾವುದಾದ್ರು ಒಂದು ಪ್ರಕರಣನ BJಪಿಯವರು ಅವರ ಅಧಿಕಾರದಲ್ಲಿರುವಾಗ ಒಂದು ಪ್ರಕರಣ CBI ಕೊಟ್ಟಿದ್ದಾರೆ. ಅವರದೇ ಸರ್ಕಾರ ಇದ್ದಾಗಲೂ ಕೂಡ ಅವರು ಒಂದು ಪ್ರಕರಣ ಕೂಡ CBI ಕೊಡಲಿಲ್ಲ. ಕಳೆದ ವರ್ಷ ಈ ನೇಹಾ ಕೊಲೆ ಪ್ರಕರಣ ಸೃಷ್ಟಿಸಿದ್ದ ಬಿಸಿ ಅಷ್ಟಿಷ್ಟಲ್ಲ. ಇಡೀ ದೇಶ ಈ ವಿಚಾರದ ಬಗ್ಗೆ ಮಾತಾಡಿತ್ತು. ನೇಹಾಗೋಸ್ಕರ ನ್ಯಾಯಕ್ಕಾಗಿ ಧ್ವನಿ ಎತ್ತಿತ್ತು. ಸ್ವತಃ ದೇಶದ ಪ್ರಧಾನಿಯೇ ಈ ವಿಚಾರದ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ವಿಪಕ್ಷಗಳು, ಹಿಂದೂ ಸಂಘಟನೆಗಳು ನಿರಂತರವಾಗಿ ಪ್ರತಿಭಟನೆ ನಡೆಸಿದ್ರು. ಇಷ್ಟೊಂದು ಸದ್ದು ಮಾಡ್ತಾ ಇರೋ ಪ್ರಕರಣದ ಬಗ್ಗೆ CM ಮಾತ್ರ ಏನೂ ಮಾತಾಡದೆ ಸುಮ್ಮನೆ ಇರೋದಕ್ಕಾಗುತ್ತಾ? ಕೊಲೆ ನಡೆದ 2-3 ದಿನ CM ಬ್ಯುಸಿ ಇದ್ದ ಕಾರಣ ನೇಹಾ ಕುಟುಂಬವನ್ನ ಭೇಟಿ ಮಾಡಿರಲಿಲ್ಲ. ಆದರೆ ಸಾಕಷ್ಟು ಟೀಕೆಗಳು ವ್ಯಕ್ತವಾದ ಹಿನ್ನೆಲೆಯಲ್ಲಿ ಸ್ವತಃ ಸಿದ್ದರಾಮಯ್ಯ ಅವರೇ ಹುಬ್ಬಳ್ಳಿಗೆ ಹೋಗಿ ನೇಹಾ ಕುಟುಂಬವನ್ನ ಭೇಟಿ ಮಾಡಿದ್ರು.
ಸಿಎಂ ಸಿದ್ದರಾಮಯ್ಯ ನೇಹಾ ಕುಟುಂಬವನ್ನ ಭೇಟಿ ಮಾಡುವುದು ಮಾತ್ರವಲ್ಲ, ಆ ಘಟನೆ ಬಗ್ಗೆ ನೋವು ವ್ಯಕ್ತಪಡಿಸಿ ನೇಹಾ ತಂದೆಗೆ ಸರ್ಕಾರದ ಕಡೆಯಿಂದ ಕೆಲವು ಆಶ್ವಾಸನೆಗಳನ್ನು ಕೊಟ್ಟಿದ್ರು. ನೇಹಾ ಕೊಲೆಗೆ ನ್ಯಾಯ ದೊರಕಿಸಿಕೊಡ್ತೀವಿ ಅನ್ನೋ ಮಾತನ್ನ ಹೇಳಿದ್ರು. ಆಗ ಅವರು ಏನೆಲ್ಲ ಹೇಳಿದ್ರು ಅಂತ ಮತ್ತೊಮ್ಮೆ ಕೇಳಿಸ್ಕೊಳ್ಳಿ. ಈಗ ಇವರು ಪಾಪ ದುಃಖದಲ್ಲಿದ್ದಾರೆ ಹಿರೇಮಠ. ನಾವು ಅವ್ರಿಗೆ ಸಾಂತ್ವನ ಹೇಳಕ್ ಬಂದಿದ್ದೀನಿ. ಸೊ ಅವ್ರಿಗೆ ಧೈರ್ಯ ತುಂಬತಕ್ಕಂಥ ಕೆಲಸ ಮಾಡಿದ್ದೀವಿ. ಈಗ ಅವ್ರ ಜೊತೆ ನಾವು ಇರ್ತೀವಿ. ಅವ್ರಿಗೆ ಹೆಣ್ಮಗಳು ನೇಹಾ, ಆ ಹೆಣ್ಮಗಳ ಆತ್ಮಕ್ಕೆ ಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ. ಅವ್ರ ದುಃಖ, ಅವ್ರ ಸಾವಿನ ದುಃಖ ಭರಿಸ್ತಕ್ಕಂಥ ಶಕ್ತಿ ಕೊಡ್ಲಿ ಅಂತೇಳಿ ದೇವರಿಗೆ ಪ್ರಾರ್ಥನೆ ಮಾಡ್ತೀನಿ. ಸರ್, ಕುಟುಂಬದ 2 ಪ್ರಮುಖ ಬೇಡಿಕೆಗಳು. ಒಂದು, ಆ ಫಯಾಜ್ಗೆ ಆಗಲೇ ಬಂಧನ ಆಗಿದೆ, ಆತನಿಗೆ ಕುಮ್ಮಕ್ ಕೊಟ್ಟವಂತರನ್ನ ಬಂಧನ ಮಾಡಬೇಕು. ಎರಡನೇದು, ಈ ಸೂಕ್ತ ರಕ್ಷಣೆ ಕೊಡಬೇಕು. ಯಾರು ಬಂದು ಜೀವ ಬೆದರಿಕೆ ಅಂತಂದು ಇಲ್ಲಿ ರಕ್ಷಣೆ ಬೇಕಾದ್ರೆ ಕೊಡ್ತೀವಿ, ನಾವು ರಕ್ಷಣೆ ಕೊಡ್ತೀವಿ. ಆ ಆಂಗಲ್ನಲ್ಲೂ ಕೂಡ ತನಿಖೆ ಮಾಡಕ್ ಹೇಳಿದ್ದೀನಿ ನಾನು. ಬೇರೆಯವರು ಸೇರಿದಾರ ಅನ್ನೋದು ಆಂಗಲ್ನಲ್ಲೂ ಕೂಡ ತನಿಖೆ ಮಾಡಕ್. ಬೇಗ ಅಂತ ಹೇಳಿದೆ. ಸಿಐಡಿ ವರದಿ ಕೊಡೋದಿಲ್ರಿ, ತನಿಖೆ ಮಾಡ್ತಾರೆ. ತನಿಖೆ ಮಾಡಿ ಸ್ಪೆಷಲ್ ಕೋರ್ಟ್ಗೆ ಚಾರ್ಜ್ ಶೀಟ್. ಎಸ್, ನೋಡಿದ್ರಲ್ಲ, ಸಿಎಂ ಸಿದ್ದರಾಮಯ್ಯ ಅವರು ನೇಹಾ ಹಿರೇಮಠ ಅವರ ತಂದೆಯನ್ನ ಪಕ್ಕದಲ್ಲೇ ನಿಲ್ಲಿಸಿಕೊಂಡು ಅಂದು ಏನೆಲ್ಲ ಹೇಳಿದ್ರು ಅಂತ. ಭುಜ ತಟ್ಟಿ ನಿಮ್ಮ ಜೊತೆ ನಾವಿದ್ದೇವೆ, ನಿಮಗೆ ನ್ಯಾಯ ದೊರಕಿಸಿಕೊಡೋ ಕೆಲಸ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ಈಗ ಈ ಪ್ರಕರಣ ನಡೆದು 1 ವರ್ಷ ಕಳೆದೋಗಿದೆ. ಆ ಕುಟುಂಬದವರು ಈಗ ನ್ಯಾಯ ಎಲ್ಲಿದೆ ಅಂತ ಸರ್ಕಾರವನ್ನ ಕೇಳ್ತಾ ಇದ್ದಾರೆ. ಅಂದು ಸಿದ್ದರಾಮಯ್ಯ ನ್ಯಾಯ ಕೊಡಿಸ್ತೀವಿ ಅಂತ ಹೇಳಿದ್ದಾಗ ನಂಬಿ ಭರವಸೆಯನ್ನ ಇಟ್ಟುಕೊಂಡಿದ್ದ ಅದೇ ಕುಟುಂಬ ಈಗ ನ್ಯಾಯ ಎಲ್ಲಿ ಅಂತ ದುಃಖದಿಂದ ಪ್ರಶ್ನೆ ಮಾಡ್ತಾ ಇದೆ. 99 ಸಾಕ್ಷಿಗಳ ಸಂಗ್ರಹ, 483 ಪುಟಗಳ ಚಾರ್ಜ್ ಶೀಟ್. ಜುಲೈ 9ಕ್ಕೆ ಚಾರ್ಜ್ ಶೀಟ್, ಆದರೂ ಶಿಕ್ಷೆ ವಿಳಂಬ ಯಾಕೆ? ನಾವು ಮೊದಲೇ ಹೇಳಿದ ಹಾಗೆ ನೇಹಾ ಕೊಲೆ ಪ್ರಕರಣ ರಾಜಕೀಯ ತಿರುವು ಪಡೆದುಕೊಂಡಿತ್ತು. ಅನ್ಯ ಧರ್ಮದಿಂದ ಹಿಂದೂ ಯುವತಿಯ ಕೊಲೆಯಾಗಿದೆ ಅಂತ ಬಿಜೆಪಿ ತೀವ್ರ ರೀತಿಯಲ್ಲಿ ಹೋರಾಟ ಮಾಡಿತ್ತು. ಇದಕ್ಕೆ ಹಿಂದೂ ಸಂಘಟನೆಗಳು ಕೈಜೋಡಿಸಿದ್ವು. ರಸ್ತೆ ತಡೆಯೋದು, ಬೆಂಕಿ ಹಚ್ಚೋದು ಅಂತ ಪ್ರತಿದಿನವೂ ಹೋರಾಟಗಳು ನಡೆದಿದ್ವು. ಹಾಗಾಗಿ ಪ್ರಕರಣದ ಬಗ್ಗೆ ಸರ್ಕಾರ ಸಹ ಸೀರಿಯಸ್ ಆಗಿತ್ತು. ಗೃಹ ಸಚಿವರು, ಉಸ್ತುವಾರಿ ಸಚಿವರು, ಸಿಎಂ ನೇಹಾ ಕುಟುಂಬವನ್ನ ಭೇಟಿಯಾಗಿ ಧೈರ್ಯ ಹೇಳೋ ಕೆಲಸ ಮಾಡಿದ್ರು. ಮೊದಮೊದಲು ಇದೊಂದು ಲವ್ ಕೇಸ್ ಅಂತ ಹೇಳಿ ವಿವಾದ ಮೈಮೇಲೆ ಎಳೆದುಕೊಂಡಿದ್ದ ಗೃಹ ಸಚಿವ ಜಿ ಪರಮೇಶ್ವರ್ ನಂತರ ತಮ್ಮ ತಪ್ಪಿಗೆ ಕ್ಷಮೆಯಾಚಿಸಿದ್ರು. ಅಲ್ಲದೆ ಪ್ರಕರಣವನ್ನ ಸಿಐಡಿಗೆ ವಹಿಸಿದ್ದೇವೆ, ಪ್ರಕರಣದ ತೀವ್ರತೆ ಎಂಥದ್ದು ಅನ್ನೋದನ್ನ ನೋಡಿಕೊಂಡು ಯಾವ ಕೋರ್ಟ್ಗೆ ಕೊಡಬೇಕು ಅನ್ನೋದನ್ನ ತೀರ್ಮಾನ ಮಾಡ್ತೀವಿ, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅಥವಾ ಬೇರೆಯದ್ದ ಅನ್ನೋದನ್ನ ನಿರ್ಧಾರ ಮಾಡ್ತೀವಿ ಅಂತ ಹೇಳಿದ್ರು. ಹುಬ್ಳಿದು ಕೂಡ ಲವ್ ಅಫೇರ್ ಇದೆ, ಅದರಲ್ಲಿ ಈಗಾಗಲೇ ಕ್ರಮ ತಗೊಂಡಿದ್ದಾರೆ. ಇಮಿಡಿಯೇಟಾಗಿ ವಿದಿನ್ ಅವರ್ಸ್ ಸೆಕ್ಯೂರ್ ಮಾಡಿದ್ದಾರೆ ಅವನಿಗೆ, ಹುಡುಗನಿಗೆ ಮಾಡಿ ಈಗ ಮುಂದಿನ ಕ್ರಮ ತಗೊಳ್ತಾ ಇದ್ದಾರೆ. ಲವ್ ಅಫೇರ್ಸ್ ಇತ್ತು ಅಂತೇಳಿ ಆ ಹುಡುಗಿ ಬೇರೆ ಯಾರಿಗೋ ಪ್ರೀತಿಸ್ತಾ ಇದ್ದಾಳೆ ಅಂಥೇಳಿ ಅವರು ಶಂಕೆ ಮಾಡಿದ್ದಾರೆ ಅಂತ ಹೇಳಿ ಸಸ್ಪಿಷನ್ನು. ಹಾಗಾಗಿ ಹೋಗಿ ಅವನು ಸ್ಟ್ಯಾಪ್ ಮಾಡಿರುವಂಥದ್ದು. ಈಗಾಗಲೇ ನೇಹಾ ಪ್ರಕರಣ ಈಗಾಗಲೇ ಚಾರ್ಜ್ ಶೀಟ್ ಹಾಕಿದೆ. ನಾವು ಇದು ಫಾಸ್ಟ್ ಟ್ರ್ಯಾಕಿಗೆ ಹಾಕಬೇಕು, ಇದು ಸ್ಲೋ ಟ್ರ್ಯಾಕಿಗೆ ಹಾಕಬೇಕು ಅಂತ ನಾವು ನಿರ್ಧಾರ ಮಾಡಲ್ಲ. ಬಟ್ ಇಂಥದ್ದು ಪ್ರಕರಣಗಳು ಬಂದಾಗ ಎವ್ಯಾಲ್ಯೂಯೇಟ್ ಮಾಡ್ತಾರೆ. ಎವ್ಯಾಲ್ಯೂಯೇಟ್ ಮಾಡಿ ಅದನ್ನು ಅಗತ್ಯತೆಯನ್ನು ನೋಡಿಕೊಂಡು ಫಾಸ್ಟ್ ಟ್ರ್ಯಾಕಿಗೆ ಕೊಡೋದಾ ಅಥವಾ ನಾರ್ಮಲ್ ಕೋರ್ಸಲ್ಲಿ ಆಗೋದಾ ಅಂತ ಹೇಳಿ ತೀರ್ಮಾನ ಮಾಡ್ತಾರೆ. ಇಲ್ಲ, ಸೈಡ್ ಟ್ರ್ಯಾಕ್ ಮಾಡಕ್ಕೆ ಬಿಡಲ್ಲ. ಹೀಗೆ ಗೃಹ ಸಚಿವರು, ಸಿಎಂ ಸಿದ್ದರಾಮಯ್ಯ ಎಲ್ಲರೂ ಹೇಳಿದ್ದು ಒಂದೇ ಮಾತು, ನೇಹಾಗೆ ತ್ವರಿತವಾಗಿ ನ್ಯಾಯ ಕೊಡಿಸ್ತೀವಿ ಅಂತ. ಆದ್ರೆ ಈವರೆಗೂ ನ್ಯಾಯ ಸಿಕ್ಕಿಲ್ಲ. ಅಸಲಿಗೆ ಸಿಎಂ ಹೇಳಿದಂತೆ ವಿಶೇಷ ನ್ಯಾಯಾಲಯವೇ ರಚನೆ ಮಾಡಿಲ್ಲ. ಸರ್ಕಾರ ಹೇಳಿದಂತೆ ತ್ವರಿತಗತಿಯಲ್ಲಿ ತನಿಖೆಯೇನೂ ಆಗಿದೆ. ಘಟನೆ ನಡೆದ ಕೆಲವೇ ತಿಂಗಳಲ್ಲಿ ವಿಚಾರಣೆ ನಡೆಸಿದ ಸಿಐಡಿ ಚಾರ್ಜ್ ಶೀಟ್ ಸಹ ಸಲ್ಲಿಕೆ ಮಾಡಿದೆ. ಆರೋಪಿ ಸಿಕ್ಕಿದ್ದಾನೆ, ಸಾಕ್ಷಿಗಳೂ ಸಿಕ್ಕಿವೆ. ಆದ್ರೆ ಆರೋಪಿಗೆ ಶಿಕ್ಷೆ ಮಾತ್ರ ಕೊಡಿಸಲು ಆಗಿಲ್ಲ. ನೇಹಾ ಕೊಲೆ ಬಗ್ಗೆ 2 ತಿಂಗಳು 20 ದಿನಗಳ ಕಾಲ ತನಿಖೆ ನಡೆಸಿದ್ದ ಸಿಐಡಿ ಜುಲೈ 9ಕ್ಕೆ 483 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿತ್ತು. ನೇಹಾ ಪೋಷಕರು, ಸಹಪಾಠಿಗಳ ಹೇಳಿಕೆಗಳನ್ನು ದಾಖಲು ಮಾಡಲಾಗಿತ್ತು. ಸಿಸಿಟಿವಿ ಸೇರಿದಂತೆ ಒಟ್ಟು 99 ಸಾಕ್ಷಿಗಳನ್ನು ಸಂಗ್ರಹ ಮಾಡಲಾಗಿತ್ತು. ಅದರಲ್ಲಿ ಏನೆಲ್ಲ ಇತ್ತು ಅಂದ್ರೆ, ನೇಹಾ ಹಿರೇಮಠ್ ಕೊಲೆಗೆ ಆರೋಪಿಯ ಹತಾಶೆಯೇ ಕಾರಣ. ಇಬ್ಬರೂ ಸಹಪಾಠಿಗಳು ಉತ್ತಮ ಸ್ನೇಹಿತರಾಗಿದ್ರು. 2024ರಲ್ಲಿ ಇಬ್ಬರ ನಡುವೆ ಮನಸ್ತಾಪವಾಗಿತ್ತು. ಹಾಗಾಗಿ ಹತ್ಯೆ ಮಾಡಲು ಯೋಚಿಸಿದ್ದ ಫಯಾಜ್ ಹತ್ಯೆಗೆ ಪೂರ್ವ ಸಂಚು ರೂಪಿಸಿದ್ದ. ಧಾರವಾಡದಲ್ಲಿ ಚಾಕು, ಟೋಪಿ ಖರೀದಿ ಮಾಡಿದ್ದ.
ಪ್ರೀತಿ ಮತ್ತು ಮದುವೆಗೆ ನಿರಾಕರಿಸಿದ್ದಕ್ಕೆ ನೇಹಾಳ ಕೊಲೆ ಮಾಡಿದ್ದಾನೆ ಅಂತ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವಾಗಿದೆ. ನೇಹಾಳ ಕೊಲೆಯಾದಾಗ ಇದನ್ನ ಲವ್ ಜಿಹಾದ್ ಅಂತ ಹಿಂದೂ ಸಂಘಟನೆಗಳು ಆರೋಪ ಮಾಡಿದ್ರು. ಇದರ ಹಿಂದೆ ಉಗ್ರರ ಕೈವಾಡ ಇದೆ ಅಂತಲೂ ಕೆಲವರು ಹೇಳಿದ್ರು. ಅದಕ್ಕೆ ಪ್ರಕರಣವನ್ನ ಸಿಬಿಐಗೆ ಕೊಡಬೇಕು ಅಂತ ಬಿಜೆಪಿ ಒತ್ತಾಯ ಮಾಡಿತ್ತು. ಆದರೆ ವಿಪಕ್ಷಗಳ ಆರೋಪಗಳಿಗೆ ತಿರುಗೇಟು ಕೊಟ್ಟಿದ್ದ ಸರ್ಕಾರ ಪ್ರಕರಣವನ್ನ ಸಿಐಡಿಗೆ ಕೊಟ್ಟು ತ್ವರಿತವಾಗಿ ತನಿಖೆ ನಡೆಸುವಂತೆ ಸೂಚಿಸಿತ್ತು. ಅದರಂತೆ ಸಿಐಡಿ 2 ತಿಂಗಳಲ್ಲೇ ತನಿಖೆ ಪೂರ್ಣಗೊಳಿಸಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದೆ. ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿ ಈಗಾಗಲೇ 10 ತಿಂಗಳಾಗ್ತಾ ಬರ್ತಾ ಇದೆ. ಆದರೂ ಕೋರ್ಟ್ ವಿಚಾರಣೆ ಶುರುವಾಗಿಲ್ಲ. ಇನ್ನು ದೋಷಾರೋಪ ಪಟ್ಟಿಯಲ್ಲಿ ಯಾವೆಲ್ಲ ಸೆಕ್ಷನ್ ಅಡಿ ಕೇಸು ದಾಖಲು ಮಾಡಲಾಗಿದೆ ಅಂತ ನೋಡೋದಾದ್ರೆ ಒಟ್ಟು 3 ಸೆಕ್ಷನ್ಗಳಲ್ಲಿ ಕೇಸು ಮಾಡಲಾಗಿದೆ. ಸೆಕ್ಷನ್ 302 ಹಾಕಲಾಗಿದೆ, ಅಂದ್ರೆ ಮರಣದಂಡನೆ ಅಥವಾ ಜೀವಾವಧಿ ಶಿಕ್ಷೆ. ಹಾಗೆ ಸೆಕ್ಷನ್ 341 ಇದರಲ್ಲಿ 1 ತಿಂಗಳ ಕಾಲ ಜೈಲು ಶಿಕ್ಷೆ ಇರಲಿದೆ. ಅದೇ ರೀತಿ ಸೆಕ್ಷನ್ 506 ಜೀವ ಬೆದರಿಕೆ ಕೇಸ್ ಸಹ ದಾಖಲಾಗಿದ್ದು ಇದರಡಿಯಲ್ಲಿ 7 ವರ್ಷ ಜೈಲು ಶಿಕ್ಷೆಯಾಗೋ ಸಾಧ್ಯತೆ ಇದೆ. ಕೇಸ್ ದಾಖಲಾಗಿದೆ, 3 ಸೆಕ್ಷನ್ಗಳಡಿ ಆರೋಪ ಹೊರಿಸಲಾಗಿದೆ. ಸಿಐಡಿ ತನಿಖೆ ನಡೆಸಿ ದೋಷಾರೋಪ ಪಟ್ಟಿಯನ್ನೂ ಸಲ್ಲಿಸಿಬಿಟ್ಟಿದೆ. ಆದರೆ ನೇಹಾ ಕೊಲೆಯಾಗಿ ಬರೋಬ್ಬರಿ 1 ವರ್ಷವಾದರೂ ಇನ್ನೂ ಕೋರ್ಟ್ನಲ್ಲಿ ವಿಚಾರಣೆಯೇ ಶುರುವಾಗಿಲ್ಲ. ಅದೇ ಸರ್ಕಾರ ಹೇಳಿದಂತೆ ತ್ವರಿತ ಕೋರ್ಟ್ ಸ್ಥಾಪನೆ ಮಾಡಿದ್ರೆ ಇಷ್ಟೊತ್ತಿಗಾಗಲೇ ಆರೋಪಿಗೆ ಶಿಕ್ಷೆ ಆಗ್ತಾ ಇತ್ತು. ಆದರೆ ಸರ್ಕಾರ ತ್ವರಿತ ಕೋರ್ಟ್ ಸ್ಥಾಪನೆಯ ಭರವಸೆ ಈಡೇರಿಸದೇ ಇರೋ ಕಾರಣ ಈಗ ನ್ಯಾಯ ವಿಳಂಬವಾಗ್ತಾ ಇದೆ ಅಂತ ನೇಹಾ ಕುಟುಂಬಸ್ಥರು ಆರೋಪ ಮಾಡ್ತಾ ಇದ್ದಾರೆ. ಎಲ್ಲರೂ ಬಂದರು, ಆಶ್ವಾಸನೆ ಕೊಟ್ಟರು, ಯಾವುದೂ ಇನ್ನೂ ತನಕ ಇಂಪ್ಲಿಮೆಂಟ್ ಆಗಿಲ್ಲ. ಎಲ್ಲರೂ ತಮ್ಮ ಸ್ವಾರ್ಥಕ್ಕಾಗಿ ಬಂದಿದ್ದಾರೋ ಏನೋ ಅಂತ ನನಗೆ ಅನಿಸ್ತಾ ಇದೆ. ಇವಾಗ ಏನೋ ಎಲ್ಲರೂ ಬಂದರು, ನನ್ನ ಮಗಳಿಗೆ ಸಾಂತ್ವನ ಹೇಳಿದ್ರು, ಏನೋ ನ್ಯಾಯ ಕೊಡಿಸ್ತಾರೆ ಅಂತ ಭಾಳ ಭರವಸೆ ಇತ್ತು. ಎಲ್ಲರೂ ದೊಡ್ಡ CM ಸಹ ಬಂದು ಹೋದರು ಮನೆಗೆ. ಅವ್ರು ನ್ಯಾಯ ಕೊಡಿಸ್ತಾರೆ ಅಂತ ನಾವು ಅಂದ್ಕೊಂಡಿದ್ವಿ. ಸಿಐಡಿದವರು ತನಿಖೆ ಮಾಡಿದರು. ಅದು ಬಟ್ 1 ವರ್ಷ ಆಯಿತು, ಇಲ್ಲಿ ತನಕ ಒಂದು ಟ್ರಯಲ್ಲೂ ಕೂಡ ನಡೆದಿಲ್ಲ. ಇನ್ನೂ ಅವನಿಗೆ ಜೈಲಲ್ಲೇ ಇಟ್ಟು ಊಟ ಹಾಕಿ ಅವನಿಗೆ ಸರಿಯಾಗಿ ನೋಡ್ಕೋತಾ ಇದ್ದಾರೆ ಚೆನ್ನಾಗಿ. ಇದು ತುಂಬಾ ಗಂಭೀರವಾದ ಪ್ರಕರಣ. ಇಂಥ ಗಂಭೀರವಾದ ಪ್ರಕರಣಗಳಲ್ಲಿ ತ್ವರಿತವಾಗಿ ನ್ಯಾಯ ಸಿಗುತ್ತೆ. ಕೆಲವೊಂದು ಪ್ರಕರಣಗಳಲ್ಲಿ ಎನ್ಕೌಂಟರ್ ಮಾಡಿಬಿಡ್ತಾರೆ. ಆದರೆ ಎನ್ಕೌಂಟರ್ ಮಾಡುವುದು ಕಾನೂನಿಗೆ ವಿರುದ್ಧವಾಗಿರೋದ್ರಿಂದ ತ್ವರಿತ ಕೋರ್ಟ್ ಸ್ಥಾಪನೆ ಮಾಡಿ ತ್ವರಿತ ರೀತಿಯಲ್ಲೇ ನ್ಯಾಯ ಕೊಡಿಸಬೇಕಾಗುತ್ತೆ. ಬೇರೆ ರಾಜ್ಯಗಳಲ್ಲಿ ಶೀಘ್ರ ನ್ಯಾಯ ಸಿಗುತ್ತಿದೆ. ಗಂಭೀರ ಪ್ರಕರಣಗಳನ್ನು ತ್ವರಿತಗತಿಯಲ್ಲಿ ವಿಚಾರಣೆ ಮಾಡಿ ಶಿಕ್ಷೆ ಆಗುವಂತೆ ಮಾಡ್ತಾ ಇದ್ದಾರೆ. ಆದರೆ ನೇಹಾ ಪ್ರಕರಣದಲ್ಲಿ ಮಾತ್ರ ಸಿಐಡಿ ಚಾರ್ಜ್ ಶೀಟ್ ಸಲ್ಲಿಸಿದ್ರು ವಿಚಾರಣೆ ಮಾತ್ರ ವಿಳಂಬವಾಗ್ತಾ ಇದೆ. ಆದರೆ ಇಲ್ಲಿವರೆಗೆ 1 ವರ್ಷ ಕಳೆದು ಹೋಯಿತು. ಏನು ಸ್ಪೀಡಿ ಡಿಸ್ಪೋಸಲ್ ಮಾಡ್ತೀನಿ ಅಂತ ಹೇಳಿದ್ರು. ಕೇವಲ ಫಯಾಜ್ ಆರೋಪಿ ಒಬ್ಬ ಮುಸ್ಲಿಂ ಅನ್ನೋ ದೃಷ್ಟಿಯಲ್ಲಿ ಇಟ್ಕೊಂಡು ಮುಸ್ಲಿಂ ವೋಟ್ ಬ್ಯಾಂಕಿನ ತುಷ್ಟೀಕರಣಕ್ಕಾಗಿ ಫಾಸ್ಟ್ಯಾಗ್ ಕೋರ್ಟನ್ನು ನಿರ್ಮಾಣ ಮಾಡ್ದೇ ಈ ಪ್ರಕರಣದಲ್ಲಿ ಬಹುತೇಕ ವಿಟ್ನೆಸ್ಗಳು ಕಾಲೇಜು ವಿದ್ಯಾರ್ಥಿಗಳಾಗಿದ್ದಾರೆ. ಅವರು ವ್ಯಾಸಂಗದ ನಂತರ ಬೇರೆ ಬೇರೆ ರಾಜ್ಯಕ್ಕೆ ಹೋಗ್ತಾರೆ, ಬೇರೆ ಬೇರೆ ಊರಿಗೆ ಹೋಗ್ತಾರೆ. ಅವರು ಮತ್ತೆ ನ್ಯಾಯಾಲಯದಲ್ಲಿ ಬಂದು ಸಾಕ್ಷಿ ಹೇಳುವುದು ಕೂಡ ದುರ್ಲಭ ಆಗ್ತದೆ. ಸರ್ಕಾರವೂ ಕೂಡ ಇದನ್ನೇ ಬಯಸ್ತಾ ಇದೆ. ವಿದ್ಯಾರ್ಥಿಗಳು ನ್ಯಾಯಾಲಯಕ್ಕೆ ಬಂದು ಪ್ರತ್ಯಕ್ಷ ಸಾಕ್ಷಿಗಳು ಸಾಕ್ಷಿಯನ್ನು ನುಡಿಬಾರ್ದು, ಆರೋಪಿಗೆ ಯಾವುದೇ ಥರದ ಶಿಕ್ಷೆ ಆಗಬಾರ್ದು ಅನ್ನುವ ಒಂದು ವೋಟ್ ಬ್ಯಾಂಕ್ ಅಪೀಸ್ಮೆಂಟ್ನ ಮುಖಾಂತರ ರಾಜ್ಯ ಸರ್ಕಾರ ಉದ್ದೇಶಪೂರ್ವಕವಾಗಿ ಈ ಪ್ರಕರಣದಲ್ಲಿ ವಿಳಂಬ ನೀತಿಯನ್ನು ಅನುಸರಿಸ್ತಾ ಇದೆ. ಏನು ರಾಜ್ಯದ ಎಲ್ಲ ಜನರಿಗೆ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ರು. ಕೇವಲ 100 ದಿನದಲ್ಲಿ ನಾವು ಟ್ರಯಲನ್ನು ಮುಗಿಸ್ತೀವಿ, ಫಾಸ್ಟ್ ಟ್ರ್ಯಾಕ್ ಕೋರ್ಟನ್ನು ನಿರ್ಮಾಣ ಮಾಡ್ತೀವಿ, ಮೃತಳಿಗೆ ಒಂದು ನ್ಯಾಯವನ್ನು ಒದಗಿಸಿಕೊಡ್ತೀವಿ ಅನ್ನುವಂಥ ಏನು ಒಂದು ಹೇಳಿಕೆಯನ್ನು ಸುಳ್ಳು ಭರವಸೆಯನ್ನು ಕೊಟ್ಟಿದ್ರು. ರಾಜ್ಯ ಸರ್ಕಾರ ಈಗ ಮುಖಭಂಗವನ್ನು ಅನುಭವಿಸಬೇಕಾಗಿದೆ. ಯಾಕಂದರೆ 1 ವರ್ಷಗಳ ಕಾಲ ಟೈಮ್ ಮುಗಿದೋಗಿದೆ. ಈಗ ನ್ಯಾಯಾಲಯದಲ್ಲೂ ಕೂಡ ಅದನ್ನು ಇನ್ನೂ ಟ್ರಯಲ್ ಫಿಕ್ಸ್ ಆಗಿಲ್ಲ. ಆನಂತರ ಮೃತರ ಕುಟುಂಬ ಚಾರ್ಜ್ ಶೀಟ್ಗಾಗಿ ಅನೇಕ ತಿಂಗಳುಗಳ ಕಾಲ ಅಲೆದಾಡುವಂಥ ಪರಿಸ್ಥಿತಿ ರಾಜ್ಯ ಸರ್ಕಾರ ಮಾಡಿದೆ. ನ್ಯಾಯಾಲಯ ಮಟ್ಟವು ಕೂಡ ಅದರಲ್ಲಿ ಒಂದು ಇದು ಬಹಳ ಒಂದು ಸೆನ್ಸಿಟಿವ್ ಕೇಸ್ ಆಗಿದ್ದರಿಂದ ಆದಷ್ಟು ಬೇಗ ಇದು ಮುಗಿಬೇಕು ಅಂತ ಅನ್ನೋದು ನಂದು ಕೂಡ ಅಭಿಪ್ರಾಯ. ಇದು COD ಅವರು ಎನ್ಕ್ವೈರಿ ಮಾಡಿದ್ದಾರೆ, ಭಾಳ ಚಲೋ ಎನ್ಕ್ವೈರಿ ಮಾಡಿದ್ದಾರೆ, ರಿಪೋರ್ಟ್ ಹಾಕಿದ್ದಾರೆ, ಅದೆಲ್ಲ ಆಗಿದೆ. ಶೀಘ್ರದಲ್ಲಿ ಇದಾಗಬಹುದು ಅಂತ ನನಗನ್ಸುತ್ತೆ. ಕೋಲ್ಕತ್ತಾದಲ್ಲಿ ಕಳೆದ ವರ್ಷ ಆಗಸ್ಟ್ನಲ್ಲಿ ವೈದ್ಯೆಯ ರೇಪ್ ಆ್ಯಂಡ್ ಮರ್ಡರ್ ಕೇಸ್ ಆಗಿತ್ತು. ಇದು ದೇಶಾದ್ಯಂತ ಸಾಕಷ್ಟು ಸದ್ದು ಮಾಡಿ ದೀದಿ ಸರ್ಕಾರದ ವಿರುದ್ಧ ಅನೇಕ ಪ್ರತಿಭಟನೆಗಳು ಆದವು. ಕೊನೆಗೆ ಅಲ್ಲಿ ಸರ್ಕಾರ ಸಹ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಸ್ಥಾಪನೆ ಮಾಡುವ ಭರವಸೆ ಕೊಟ್ಟಿತ್ತು. ಅದರಂತೆ ಕೋಲ್ಕತ್ತಾದ ವೈದ್ಯೆ ರೇಪ್ ಆ್ಯಂಡ್ ಮರ್ಡರ್ ಕೇಸ್ನಲ್ಲಿ ಆರೋಪಿಗೆ ಅತಿ ವೇಗವಾಗಿ ಶಿಕ್ಷೆ ಕೊಡಲಾಗಿತ್ತು. 2024ರ ಆಗಸ್ಟ್ನಲ್ಲಿ ವೈದ್ಯೆಯ ರೇಪ್ ಆ್ಯಂಡ್ ಮರ್ಡರ್ ಆಗಿದ್ದು 2025 ಅಂದರೆ ಈ ವರ್ಷ ಜನವರಿ 20ಕ್ಕೆ ಆರೋಪಿ ಸಂಜಯ್ಗೆ ಜೀವಾವಧಿ ಶಿಕ್ಷೆಯನ್ನ ಘೋಷಣೆ ಮಾಡಲಾಯಿತು. ಕೇವಲ 5 ತಿಂಗಳಲ್ಲೇ ವಿಚಾರಣೆ ಮುಗಿಸಿ ಶಿಕ್ಷೆ ಕೊಡಲಾಯಿತು. ಹೀಗೆ ನಮ್ಮ ಕಣ್ಣೆದುರೇ ಬೇರೆ ರಾಜ್ಯಗಳಲ್ಲಿ ತಪ್ಪಿತಸ್ಥರಿಗೆ ಬೇಗನೆ ಶಿಕ್ಷೆ ಕೊಡಿಸ್ತಾ ಇದ್ದಾರೆ.
ಆದ್ರೆ ನೇಹಾ ಪ್ರಕರಣದಲ್ಲಿ ಮಾತ್ರ ನ್ಯಾಯ ಸಿಗೋದು ಯಾವಾಗ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ನೇಹಾ ಹಿರೇಮಠ ಹತ್ಯೆ ಪ್ರಕರಣದಲ್ಲಿ ಸಾಕಷ್ಟು ಹೋರಾಟಗಳು ನಡೆದವು. ರಾಜಕೀಯ ಕೆಸರೆರಚಾಟವೂ ಆಯಿತು. ಆದರೂ ನೇಹಾ ಹಿರೇಮಠ ಸಾವಿಗೆ ನ್ಯಾಯ ಸಿಕ್ಕಿಲ್ಲ. ಇಂಥ ಪ್ರಕರಣದಲ್ಲಿ ಬೇಗ ನ್ಯಾಯ ಸಿಕ್ಕರೆ ಮಾತ್ರ ಮತ್ತೆ ಇಂತಹ ಪ್ರಕರಣಗಳು ಮರುಕಳಿಸಲ್ಲ. ಆದರೆ ಸರ್ಕಾರದ ವಿಳಂಬ ನೀತಿಯಿಂದ ಹಿಂದೂ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲದಂತಾಗಿದೆ ಅಂತ ಹಿಂದೂ ಸಂಘಟನೆಗಳು ಸೀರಿಯಸ್ ಆಗಿವೆ. ಚುಡಾಯಿಸಲು ಬಂದವರನ್ನ ಚುಚ್ಚಿ ಅಂತ ಹೆಣ್ಣು ಮಕ್ಕಳ ಕೈಗೆ ಕತ್ತಿಯನ್ನು ಕೊಟ್ಟಿದ್ದಾರೆ. ನೇಹಾ ಸಾವಿಗೆ ನ್ಯಾಯ ವಿಳಂಬ ಸಿಡಿದೆದ್ದ ಹಿಂದೂ ಸಂಘಟನೆಗಳು. ಆರೋಪಿಗೆ ಜಾಮೀನು ಕೊಟ್ರೆ ಕಲ್ಲು ಹೊಡೆದು ಸಾಯಿಸ್ತೀವಿ, ತ್ರಿಶೂಲ ದೀಕ್ಷೆ ಕೊಟ್ಟು ಚುಚ್ಚಿ ಅಂತ ಹೇಳಿಕೊಟ್ಟ ಶ್ರೀರಾಮ ಸೇನೆ. ಎಸ್, ಹುಬ್ಬಳ್ಳಿಯ ನೇಹಾ ಹಿರೇಮಠ ಹತ್ಯೆಯಾಗಿ 1 ವರ್ಷವಾಗಿದೆ. ಇಷ್ಟು ದಿನಗಳಾದರೂ ಆರೋಪಿಗೆ ಶಿಕ್ಷೆ ಪ್ರಕಟವಾಗಿಲ್ಲ. ಜೈಲಿನಲ್ಲಿಟ್ಟುಕೊಂಡು ಚೆನ್ನಾಗಿ ಪೋಷಣೆ ಮಾಡುತ್ತಾ ಇದ್ದಾರೆ ಅಂತ ಈಗ ನೇಹಾ ಪೋಷಕರು ಮತ್ತು ಹಿಂದೂ ಸಂಘಟನೆಗಳು ಗರಂ ಆಗಿವೆ. ಅದರಲ್ಲೂ ಒಂದು ಹೆಜ್ಜೆ ಮುಂದೆ ಹೋಗಿರೋ ಶ್ರೀರಾಮ ಸೇನೆ ನೇಹಾ ಹೆಸರಿನಲ್ಲಿ ತ್ರಿಶೂಲ ದೀಕ್ಷೆಯನ್ನ ಮಾಡಿ ಹುಬ್ಬಳ್ಳಿಯಲ್ಲಿರೋ ಮಹಿಳೆಯರಿಗೆ ಸಣ್ಣದಾದ ಹರಿತವಾದ ತ್ರಿಶೂಲಗಳನ್ನು ವಿತರಿಸಿದೆ. ಹುಬ್ಬಳ್ಳಿಯ ಶಿವಕೃಷ್ಣ ಮಂದಿರದಲ್ಲಿ ಶ್ರೀರಾಮ ಸೇನೆ ವತಿಯಿಂದ ಹಿಂದೂ ಮಹಿಳೆಯರಿಗೆ ತ್ರಿಶೂಲ ದೀಕ್ಷೆಯನ್ನ ನೀಡಲಾಯಿತು. ಈ ಕಾರ್ಯಕ್ರಮಕ್ಕೆ ಬಂದ ಪ್ರತಿಯೊಬ್ಬ ಹೆಣ್ಮಕ್ಕಳಿಗೂ ಶ್ರೀರಾಮ ಸೇನೆ ಕಾರ್ಯಕರ್ತರು ತ್ರಿಶೂಲ ಹಂಚಿದ್ರು. ತ್ರಿಶೂಲಗಳನ್ನು ಪಡೆದ ಮಹಿಳೆಯರು ಅದನ್ನ ಪ್ರದರ್ಶನ ಮಾಡಿದ್ರು. ಅದಕ್ಕೂ ಮೊದಲು ನೇಹಾ ಹಿರೇಮಠ್ಗೆ ಪುಷ್ಪನಮನ ಸಲ್ಲಿಸುವ ಮೂಲಕ ಕಾರ್ಯಕ್ರಮವನ್ನ ಶುರು ಮಾಡಲಾಯಿತು. ನೀವು ದೃಶ್ಯಗಳಲ್ಲಿ ನೋಡಬಹುದು, ಆ ತ್ರಿಶೂಲಗಳು ನೋಡೋದಕ್ಕೆ ಮಾತ್ರ ಚಿಕ್ಕದಾಗಿವೆ, ಆದರೆ ಅವು ತುಂಬಾ ಭಯಾನಕವಾಗಿ ಹರಿತವಾಗಿದ್ದಂತೆ ಕಾಣ್ತಾ ಇವೆ. 100 ತ್ರಿಶೂಲಗಳನ್ನ ಅಲ್ಲಿ ಇಟ್ಟಿದ್ದು ಅವುಗಳನ್ನೆಲ್ಲ ಹಂಚಲಾಗಿದೆ. ಹಂಚೋದು ಮಾತ್ರವಲ್ಲ, ಅಡ್ಡ ಬಂದೋರಿಗೆ ಅದರಲ್ಲಿ ಚುಚ್ಚಿಬಿಡಿ ಅಂತಲೂ ಹಿಂದೂ ಸಂಘಟನೆ ಹೇಳಿಕೊಟ್ಟಿದೆ. ತ್ರಿಶೂಲ ದೀಕ್ಷೆ ಕಾರ್ಯಕ್ರಮದ ನಂತರ ಅದರ ಬಗ್ಗೆ ಮಾತನಾಡಿದ ಪ್ರಮೋದ್ ಮುತಾಲಿಕ್, ಆಯುಧ ಪೂಜೆ ದಿನ ಮನೆಯಲ್ಲಿ ತಲವಾರು ಪೂಜೆ ಮಾಡಬೇಕು, ಆದರೆ ಇಂದು ಪುಸ್ತಕ ಪೆನ್ನು ಇಟ್ಟು ಪೂಜೆ ಮಾಡುತ್ತಿದ್ದೇವೆ. ದುರ್ಗಾಮಾತೆಯ ಕೈಯಲ್ಲಿ 10 ಶಸ್ತ್ರಗಳಿವೆ, ಈಶ್ವರನ ಕೈಯಲ್ಲಿ ತ್ರಿಶೂಲವಿದೆ, ಅದನ್ನೇ ಮಹಿಳೆಯರ ಕೈಗೆ ಕೊಡುತ್ತಿದ್ದೇವೆ. ಮುಂದಿನ ಆಯುಧ ಪೂಜೆ ದಿನ ಹರಿತವಾದ ತಲವಾರಿಟ್ಟು ಪೂಜೆ ಮಾಡಿ ಅಂತ ಕರೆ ಕೊಟ್ರು. ನಾವು ನೀಡುತ್ತಿರುವ ತ್ರಿಶೂಲ ಬಗ್ಗೆ ಯಾರೂ ಭಯ ಪಡಬೇಡಿ. ಹಿಡಿಕೆ ಬಿಟ್ಟು 6 ಇಂಚು ಉದ್ದ ಇದ್ರೆ ಅದು ಆಯುಧವಾಗುತ್ತದೆ. ಆದರೆ ನಾವು ನೀಡುತ್ತಿರುವುದು 3 ಇಂಚಿನ ತ್ರಿಶೂಲ. ಯಾರಾದರೂ ಕೇಳಿದ್ರೆ ಮೊದಲು ಅವರಿಗೆ ಚುಚ್ಚಿಬಿಡಿ ಅಂತ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ರು. ನೇಹಾ ಕೊಲೆ ಪ್ರಕರಣದ ಬಗ್ಗೆಯೂ ಮಾತನಾಡಿದ ಮುತಾಲಿಕ್, ನೇಹಾ ಹತ್ಯೆಯಾಗಿ 1 ವರ್ಷವಾಗಿದೆ. ಹತ್ಯೆ ಮಾಡಿದ ಆರೋಪಿಗೆ ಗಲ್ಲು ಶಿಕ್ಷೆ ಆಗಬೇಕು. ಆಗ ಮಾತ್ರ ನೇಹಾ ಹಿರೇಮಠ ಹತ್ಯೆಗೆ ನ್ಯಾಯ ಸಿಗುತ್ತದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು 3 ತಿಂಗಳಿನಲ್ಲಿ ನ್ಯಾಯ ಕೊಡಿಸ್ತೇನೆ ಅಂತ ಹೇಳಿದ್ದರು. ಆದರೆ ಈಗ ಅವರು ಏನು ಮಾಡ್ತಾ ಇದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಅಲ್ಲದೆ ನ್ಯಾಯಾಲಯ ಆತನಿಗೆ ಜಾಮೀನು ನೀಡಿದ್ರೆ ನಾವೇ ಅವನನ್ನ ಕಲ್ಲು ಹೊಡೆದು ಕೊಂದು ಹಾಕುತ್ತೇವೆ ಅಂತ ಆಕ್ರೋಶ ಹೊರಹಾಕಿದ್ರು. ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು 3 ತಿಂಗಳಲ್ಲಿ ನೇಹಾ ಹಿರೇಮಠನ ಜಡ್ಜ್ಮೆಂಟ್ ಮಾಡಿ ನಾವು ಇದು ಮಾಡ್ತೀವಿ, ಶಿಕ್ಷೆ ಕೊಡ್ತೀವಿ ಅಂತೇಳಿ. ಫಾಸ್ಟ್ ಟ್ರ್ಯಾಕ್ ಕಾನೂನು ಪ್ರಕಾರ ಏನು ಮಾಡಿದ್ರಿ? 1 ವರ್ಷ ಆಯ್ತಲ್ಲ. ಸೊ ನಾವು ಶ್ರೀರಾಮ್ ಸೇನೆ ಸಂಘಟನೆಯಿಂದ ಏಪ್ರಿಲ್ 18ಕ್ಕೆ 1 ವರ್ಷ ಆಗುತ್ತೆ. ಅವತ್ತಿನ ದಿನ 1,000 ಮಹಿಳೆಯರಿಗೆ ತ್ರಿಶೂಲ ದೀಕ್ಷಾವನ್ನು ಕೊಡ್ತಾ ಇದ್ದೀವಿ. 1,000 ಮಹಿಳೆಯರಿಗೆ ವ್ಯಾನಿಟಿ ಬ್ಯಾಗ್ನಲ್ಲಿ ಇಟ್ಕೊಂಡು ಓಡಾಡಿ ಇಂಥವ್ರು ಯಾರಾದರೂ ಬಂದರೆ ಚುಚ್ಚಿ, ಅತ್ಯಾಚಾರಿಗಳಿಗೆ, ಅಪಹರಣಕಾರರಿಗೆ, ಕೊಲೆಗಡಕರಿಗೆ, ಲವ್ ಜಿಹಾದ್ ಮಾಡುವಂಥವ್ರಿಗೆ ಇದನ್ನು ನಾವು ಕೊಡ್ತಾ ಇದ್ದೀವಿ. 1,000 ಜನ ಮಹಿಳೆಯರಿಗೂ ಕೊಡ್ತಾ ಇದ್ದೀವಿ. ಸೊ ನಾನು ಹೇಳೋದು, ನೀವು ಮಾಡಲಾರದ ಕೆಲಸ ಡಿಪಾರ್ಟ್ಮೆಂಟ್ ಮಾಡ್ತಾ ಇಲ್ಲ, ಕೋರ್ಟ್ ಮಾಡ್ತಾ ಇಲ್ಲ. ಕಾಂಗ್ರೆಸ್ ಅವರಂತೂ ಮುಸ್ಲಿಮರ ಓಟಿಗೋಸ್ಕರ ಜೊಲ್ಲು ಸುರಿಸ್ತಾ ಇರುವಂಥ ನೀಚರವರು, ಮುಸ್ಲಿಮರ ರಕ್ಷಣೆಗೋಸ್ಕರನೇ ಇರೋದವರು. ಹಾಗಾಗಿ 18ನೇ ತಾರೀಕು ನಾವು ಬಹಳ ದೊಡ್ಡ ಒಂದು ಕಾರ್ಯಕ್ರಮವನ್ನು ಯೋಜನೆ ಮಾಡಿದ್ದೀವಿ. ನೇಹಾ ಹಿರೇಮಠ ಹತ್ಯೆಯಾದಾಗ ಸರ್ಕಾರ ಮಾತ್ರ ಅವರ ಕುಟುಂಬಕ್ಕೆ ಭರವಸೆ ಕೊಟ್ಟಿದ್ದಲ್ಲ, ವಿರೋಧ ಪಕ್ಷ ಬಿಜೆಪಿಯೂ ನ್ಯಾಯ ಕೊಡಿಸೋ ಭರವಸೆ ಕೊಟ್ಟಿತ್ತು. ನ್ಯಾಯ ಸಿಗೋವರೆಗೂ ಹೋರಾಟ ನಿಲ್ಲಿಸಲ್ಲ ಅಂತ ಹೇಳಿತ್ತು. ಆದರೆ ಈಗ ನ್ಯಾಯವೂ ಸಿಕ್ಕಿಲ್ಲ, ಬಿಜೆಪಿ ಹೋರಾಟವೂ ನಡೀತಾ ಇಲ್ಲ. ಎಲ್ಲರೂ ರಾಜಕೀಯ ಬೇಳೆ ಬೇಯಿಸಿಕೊಂಡಿದ್ದಾರೆ ಅಂತ ನೇಹಾ ಕುಟುಂಬದವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸರ್, ಮೊಟ್ಟ ಮೊದಲಿಗೆ ಅಂದರೆ ಅವ್ರ ಕಾಲೇಜ್ನಲ್ಲಿ ಇನ್ನೂ ಏನು ಬಿಗಿ ಬಂದೋಬಸ್ತ್ ಮಾಡಿಲ್ಲ. ಕಾಲೇಜ್ ಹೇಗಿದೆ ಹಾಗೇ ಇದೆ, ಮೊದಲು ಹೇಗಿತ್ತು ಇವಾಗಲೂ ಹಾಗೇ ಇದೆ. ಕಾಲೇಜ್ ನಾನು ಸಾಕಷ್ಟು ಸರಿ ಅವಾಗಲೂ ಹಿಂದಕ್ಕೂ ಹೇಳಿದ್ದೀನಿ, ಸೆಕ್ಯೂರಿಟಿ
ಟೈಟ್ ಮಾಡಿರಿ, ಯಾರೋ ಅನ್ನೋನ್ ಪರ್ಸನ್ ಬಂದರು ಎನ್ಕ್ವೈರಿ ಮಾಡಿರಿ ಅಂತ ಹೇಳಿದರು. ಅವರು ಏನೂ ಬೇಜವಾಬ್ದಾರಿಯಾಗಿ ಇದ್ದಾರೆ ಕಾಲೇಜ್ನಲ್ಲಿ. ಫಸ್ಟಿಂಗ್. ಸೆಕೆಂಡ್, ರಾಜಕಾರಣಿಗಳು ಎಲ್ಲರೂ ಬಂದರು, ತಮ್ಮದು ಸ್ವಾರ್ಥಗಳನ್ನ ಅವಾಗ ಯೂಸ್ ಮಾಡಿಕೊಂಡ್ರು, ಆಶ್ವಾಸನೆಗಳನ್ನು ಕೊಟ್ಟರು. ಆ ಕಾಯ್ದೆ ಮಾಡ್ತೀವಿ, ಇದನ್ನು ಮಾಡ್ತೀವಿ ಅಂತ ಭಾಳ ಆಶ್ವಾಸನೆ ಕೊಟ್ಟರು. ಇವತ್ತು 1 ವರ್ಷ ಆಯಿತು, ಏನೂ ಮಾಡಿಲ್ಲ ಅವರು. ಸಾಸಿವೆ ಕಾಳಷ್ಟು ಅದರೊಳಗೆ ಏನೂ ಇಂಪ್ಲಿಮೆಂಟ್ ಆಗಿಲ್ಲ ನಮ್ಗೆ. ಅವ್ರು ನ್ಯಾಯ ಕೊಡಿಸ್ತಾರೆ ಅನ್ನೋವಂಥದ್ದು ನಮಗೆ ನಂಬಿಕೆನೇ ಹೋಗ್ಬಿಟ್ಟಿದೆ ರಾಜಕಾರಣಿಗಳ ಮೇಲೆ. ತಮ್ಮ ಸ್ವಾರ್ಥ ಮಾತ್ರ ಯೂಸ್ ಮಾಡಿಕೊಂಡ್ರು ಅಂತ ನನಗೆ ಅನ್ನಿಸ್ತಾ ಇದೆ ಇವಾಗ. ಹಾಗಾಗಿ ನನ್ನ ಮಗಳಿಗೆ ಆದಂಥದ್ದು ಮತ್ತೊಬ್ಬರಿಗೆ ಆಗಬಾರ್ದು ಅಂತ ನಾನು ಕಳಗಳಿಂದ ಕೇಳ್ಕೊತೀನಿ, ನಮಗೆ ನ್ಯಾಯ ಕೊಡಿಸ್ರಿ. ಆ ಟೈಮಲ್ಲಿ ಎನ್ಕೌಂಟರ್ ಮಾಡ್ಬೇಕಂತ ಡಿಮ್ಯಾಂಡ್ ಮಾಡಿದ್ರಿ. ಈಗ ಒಂದು ರೀಸೆಂಟಾಗಿ ಒಂದು ಘಟನೆಯಲ್ಲಿ ಇದೇ ಹುಬ್ಬಳ್ಳಿನಲ್ಲಿ ಎನ್ಕೌಂಟರ್ ಆಯಿತು, ಏನು? ಅದು ಖುಷಿ ಆಯ್ತು ಸರ್ ಮಾಡಿದ್ದು. ಯಾಕಂದ್ರೆ ಈಗಿರುವಂಥ ಶಶಿಕುಮಾರ್ ಅವರು ಅವಾಗ ನನ್ನ ಮಗಳ ಕೇಸ್ ಒಳಗಿದ್ರೆ ಹಾಗೆ ಆಕೈತೇನೋ ಅಂತ ನಮಗೊಂದು ಎಲ್ಲೋ ಅನಿಸ್ತೈತಿ. ಆದರೆ ಬಟ್ ಅವಾಗ ಅವ್ರು ಇರಲಿಲ್ಲ. ನಮ್ಮದು ನಸೀಬು ಸರಿಯಾಗಿಲ್ಲ ಅಂತ ನಾನು ಅನ್ಕೋತೀನಿ. ಈಗ ಮಾತ್ರ ಅದು ಖುಷಿ ಆಯಿತು ಆಗಿದ್ದು. ಪಾಪ ಚಿಕ್ಕ ಮಗು ಮೇಲೆ ಮಾಡಿದ್ದು ನೋಡಿ ಇಮಿಡಿಯೇಟ್ ಆ್ಯಕ್ಷನ್ ತೊಗೊಂಡ್ರು. ಇದು ನಮ್ಮ ಮಗಳ ಕೇಸ್ ಹೋಗೋ ಹಂಗಾಗಬೇಕು, ನನ್ನ ಮಗಳ ಆತ್ಮಕ್ಕೆ ಶಾಂತಿ ಸಿಗಬೇಕು. ಇವಾಗ 1 ವರ್ಷ ಆಯ್ತು, ಅವ್ರು ಇನ್ನೂ ಟ್ರಯಲ್ಲೂ ಇಲ್ಲ, ಕೋರ್ಟಲ್ಲಿ ಏನೂ ಆಗಿಲ್ಲ. ರಾಜಕಾರಣಿಗಳ ಮೇಲೆ ನಮಗೆ ವಿಶ್ವಾಸ ಅಂತೂ ಇಲ್ಲ. ಇದೇ ವೇಳೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಸಹ ಪ್ರತಿಕ್ರಿಯೆ ಕೊಟ್ಟಿದ್ದು, ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದು ಧರ್ಮದ ಓಲೈಕೆ ಆಗುತ್ತೆ, ಇಲ್ಲಿ ಬಹುಸಂಖ್ಯಾತರಾದ ಹಿಂದೂಗಳಿಗೆ ರಕ್ಷಣೆ ಇಲ್ಲ ಅಂತ ಗುಡುಗಿದ್ರು. ನೋಡಿ, ನೇಹ ಹತ್ಯೆ ಇರ್ಬೋದು, ಲವ್ ಜಿಹಾದ್ಗಳ ಇರ್ಬೋದು, ಕಾಂಗ್ರೆಸ್ ಅವರಿಗೆ ಮನಸ್ಸಿಲ್ಲ. ಆದಷ್ಟು ಫಸ್ಟ್ ಅವ್ರನ್ನ ತಪ್ಪಿಸ್ಕೊಂಡು ಹೋಗೋಕೆ ಅವರೇ ಹೇಳ್ಬಿಡ್ತಾರೆ. ಫಸ್ಟ್ ಕಾಂಗ್ರೆಸ್ ಅವರೇ ಹೇಳ್ಬಿಡ್ತಾರೆ ತಪ್ಪಿಸ್ಕೊಂಡು ಹೋಗ್ಬಿಡಿ ಅಂತೇಳಿ. ಅಕಸ್ಮಾತ್ ಸಿಕ್ಕಾಕೊಂಡ್ರು ಕೂಡ ಅವ್ರಿಗೆ ಬೇಲ್ ಕೊಡೋಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತಾರೆ. ಮತ್ತೆ ಅವ್ರ ಮೇಲೆ ಇರೋ ಕೇಸ್ಗಳನ್ನೆಲ್ಲ ವಾಪಸ್ ತೆಗಿತಾರೆ. ಅವ್ರ ಸರ್ಕಾರ ಬಂದಿದೆ, ವಾಪಸ್ ತೆಗಿತಾರೆ. ಇದು ಕಾಂಗ್ರೆಸ್ಸಿನ ಸಂಸ್ಕೃತಿ. ಇದುವರೆಗೂ ಆ ಥರದ 100 ಕೇಸ್ಗಳನ್ನು ತೆಗೆದಿದ್ದಾರೆ. ನೇಹಾ ಸಾವಿಗೆ ನ್ಯಾಯಕ್ಕಾಗಿ ಒಂದು ಕಡೆ ಅವರ ಕುಟುಂಬ, ಮತ್ತೊಂದು ಕಡೆ ಹಿಂದೂ ಸಂಘಟನೆಗಳು, ಬಿಜೆಪಿ ಒತ್ತಾಯ ಮಾಡ್ತಾ ಇವೆ. ಇಷ್ಟೆಲ್ಲ ಆಗ್ತಾ ಇದ್ರೂ ಸರ್ಕಾರ ಮಾತ್ರ ಇದಕ್ಕೂ ನಮಗೂ ಸಂಬಂಧ ಇಲ್ಲ ಎಂಬಂತೆ ಮೌನಕ್ಕೆ ಶರಣಾಗಿದೆ.